ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್ ಹೊಸ ಸಿಒ ಆಗಿ ಅಶೋಕ ನೇಮಕ, ಭಾರ್ಗವಿಗೆ ಚಮಕ್ ಕೊಟ್ಟ ರಾಮ್. ಅಶೋಕ ಹಾಗೂ ಪ್ರಿಯ ಮನದಲ್ಲಿ ಇದೀಗ ಪ್ರೀತಿ ಮೂಡಿದೆ. ಪ್ರಿಯಗೆ ಮೊದಲಿಂದಲೂ ಅಶೋಕನು ಕಂಡರೆ ಬಹಳ ಪ್ರೀತಿ. ಮೊದಲಿಗೆ ಅಶೋಕನ ನೋಡಿ ಇವರೇ ಈ ಕಂಪನಿ ಬಾಸ್ ಎಂದುಕೊಂಡಿರುತ್ತಾಳೆ. ಆದರೆ ಈ ಸತ್ಯ ಗೊತ್ತಾಗಿದೆ. ಕಂಪನಿ ಮುಖ್ಯಸ್ಥ ಬೇರೆ ಯಾರು ಅಲ್ಲ, ಶ್ರೀರಾಮ ಎಂಬುದು ಗೊತ್ತಾಗಿದೆ. ಸತ್ಯ ತಿಳಿದ ಬಳಿಕ ಪ್ರಿಯ ಅಶೋಕನ ಮೇಲೆ ಕೊಂಚ ಮುನಿಸಿಕೊಂಡಿರುತ್ತಾಳೆ. ಅಶೋಕ ತನ್ನದೇನು ತಪ್ಪಿಲ್ಲ ಎಂದು ಪ್ರಿಯ ಬಳಿ ಹೇಳಿಕೊಂಡರೂ ಆಕೆ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಬದಲಾಗಿ ಅಶೋಕ ಸುಳ್ಳು ಹೇಳಿದ್ದಾನೆ ಎಂದು ತಪ್ಪು ತಿಳಿದಿದ್ದಳು. ಆದರೆ ಕೊನೆಗೂ ಅಶೋಕ ಪ್ರಿಯಗೆ ನಿಜ ವಿಚಾರ ಗೊತ್ತು ಮಾಡಿದ್ದಾನೆ. ಹಾಗಾಗಿ ಪ್ರಿಯಗೆ ಅಶೋಕನ ಮೇಲೆ ಪ್ರೀತಿಯಾಗುತ್ತದೆ. ಆಫೀಸ್ಗೆ ಬಂದ ಪ್ರಿಯ ಅಶೋಕನನ್ನು ಭೇಟಿ ಮಾಡುತ್ತಾಳೆ. ಸೂರ್ಯಪ್ರಕಾಶ್ ಸರ್, ಅವರು ನಿಮಗೆ ಏನು ಬೇಕಾದರೂ ಎಂದೆಲ್ಲ ಪ್ರಿಯ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಾ ಇರುತ್ತಾಳೆ. ಇದನ್ನು ನೋಡಿದ ಅಶೋಕ ನಿಜ ವಿಚಾರವನ್ನು ಬಿಚ್ಚಿಡುತ್ತಾನೆ. ಸೂರ್ಯಪ್ರಕಾಶ್ ದೇಸಾಯಿ ನನಗೆ ಗಾಡ್ ಫಾದರ್ ಅವರೇ ನನ್ನನ್ನು ಓದಿಸಿ ಬೆಳೆಸಿದ್ದು. ಆದರೆ ಸೂರ್ಯಪ್ರಕಾಶ್ಗೆ ನಾನು ಯಾರು ಎಂಬ ವಿಚಾರ ಇದುವರೆಗೂ ನನಗೆ ತಿಳಿದಿಲ್ಲ ಎಂದು ಬಹಳ ಬೇಸರದಿಂದ ಹೇಳುತ್ತಾನೆ. ಇದನ್ನು ಕೇಳಿದ ಪ್ರಿಯ, ಏನೇ ಆಗಲಿ ಸರ್, ನೀವು ಒಳ್ಳೆಯವರು ಎಂದು ಹೇಳುತ್ತಾನೆ. ಪ್ರಿಯ ಮಾತಿಗೆ ಅಶೋಕ ಸೈಲೆಂಟ್. ಬಳಿಕ ಪ್ರಿಯ ಏನೋ ನೆನಪು ಮಾಡಿಕೊಂಡು ಹೇಳುತ್ತಾಳೆ, ಸರ್ ನಿಮಗೆ ನಾನು ಸ್ಯಾಂಡ್ವಿಚ್ ಮಾಡಿದ್ದೇನೆ ಎಂದು ಟಿಫನ್ ಬಾಕ್ಸ್ ಕೊಟ್ಟು ಹೋಗುತ್ತಾಳೆ. ಟಿಫನ್ ಓಪನ್ ಮಾಡಿದ ಅಶೋಕನಿಗೆ ಕೊಂಚ ಶಾಕ್ ಆಗುತ್ತದೆ. ಅದರಲ್ಲಿ ಹಾರ್ಟ್ ಸಿಂಬಲ್ ಇರುವುದನ್ನು ನೋಡಿ ಬಹಳ ಖುಷಿ ಪಡುತ್ತಾನೆ. ಹಾಗೆಯೇ ತಮ್ಮಿಬ್ಬರ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದುಕೊಳ್ಳುತ್ತಾನೆ. ಈತ ಶ್ರೀರಾಮನಿಗೆ ಸಿಹಿ ಪತ್ರ ಬರೆಯುತ್ತಿದ್ದಾಳೆ. ಪತ್ರದ ಮೂಲಕ ರಾಮನಿಗೆ ಸಂದೇಶ. ಸಿಹಿಗೆ ಶ್ರೀರಾಮ ಅಂದರೆ ಪಂಚಪ್ರಾಣ. ಆದರೆ ಆತನ ಜೊತೆಗೆ ಮಾತನಾಡಲು ಆಗದೆ ಪತ್ರ ಬರೆದು ಪೋಸ್ಟ್ ಮೂಲಕ ಕಳಿಸುತ್ತಾ ಇದ್ದಾಳೆ. ಇನ್ನು ಶ್ರೀರಾಮ ಎಲ್ಲರನ್ನು ಕರೆದು ಹೊಸ ಸಿಇಒ ಹೆಸರನ್ನು ಅನೌನ್ಸ್ ಮಾಡಿದ್ದಾನೆ. ಈ ಹೆಸರು ಕೇಳಿದೊಡನೆ ಭಾರ್ಗವಿಗೆ ಬಹಳ ಶಾಕ್ ಆಗುತ್ತದೆ. ಬೇರೆ ಯಾರು ಅಲ್ಲ, ಅಶೋಕ ಹೆಸರು ಎಲ್ಲರ ಮುಂದೆ ಪ್ರಸ್ತಾಪ ಮಾಡುತ್ತಾನೆ ರಾಮ್. ಅಶೋಕನಿಗೆ ಭಾರ್ಗವಿ ಶುಭಾಶಯ. ಇನ್ನು ಅಶೋಕನಿಗೆ ಭಾರ್ಗವಿ ಸಹ ಶುಭಾಶಯ ತಿಳಿಸಿದ್ದಾಳೆ. ಆದರೆ ಈ ವಿಚಾರ ಅಶೋಕನಿಗೆ ಬಹಳ ಶಾಕ್ ಆಗುತ್ತದೆ. ಯಾಕೆಂದರೆ ಭಾರ್ಗವಿ ಏನೆಂದು ಅಶೋಕನಿಗೆ ತಿಳಿದಿದೆ. ಏನು ಮಾಡಿದರೆ ಈ ಆಫೀಸ್ನಲ್ಲಿ ಶ್ರೀರಾಮ್ ಮನೆ ಗೆಲ್ಲಬಹುದು ಎಂಬುದು ಭಾರ್ಗವಿಗೆ ತಿಳಿದಿದೆ. ಆದರೆ ಅಶೋಕನ ಮೇಲಿರುವ ದೂರನ್ನು ಕಂಡು ಅಶೋಕ ಯಾಕೆ ಹೀಗೆ ಆಫೀಸ್ನಲ್ಲಿ ಸಿಇಒ ಆದಾಗ ಬರದು ಎಂದು ಜೋರಾಗಿ ಹೇಳುತ್ತಾನೆ. ಆದರೆ ಭಾರ್ಗವಿ ಆಸೆಗೆ ಇದೀಗ ತಣ್ಣೀರು ಎರಚಿದ ಹಾಗೆ ಆಗಿದೆ. ಮುಂದೇನು ಎನ್ನುವುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.